ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಪ್ರತಿದಿನದ ಒಂದು ಪ್ರಚಲಿತ ಘಟನೆಗಳು ನಡೀತಾ ಇದ್ದಾವೆ. ಅವೆಲ್ಲವನ್ನು ಕೂಡ ನೀವು ತರಗತಿಗಳನ್ನು ನೋಡ್ಕೊಳ್ತಾ ಹೋಗಬೇಕು. ಮೊದಲನೇದಾಗಿ ನಾನು ಮಾರ್ನಿಂಗ್ ಮೋಟಿವೇಶನ್ ಅಂತ ಡೈಲಿ ಒಂದು ಕೋಟನ್ನು ತೆಗೆದುಕೊಂಡು ಬರ್ತೇನೆ. ಮೊದಲನೇದಾಗಿ ಇವತ್ತಿನ ಕೋಟ್ ನೋಡ್ಬೋದು. ಎವ್ರಿ ಮಾರ್ನಿಂಗ್ ಯು ಹ್ಯಾವ್ 2 ಚಾಯ್ಸಸ್ ಅಂತ. ಕಂಟಿನ್ಯೂ ಟು ಸ್ಲೀಪ್ ವಿತ್ ಯುವರ್ ಡ್ರೀಮ್ಸ್ ಆರ್ ವೇಕಪ್ ಅಂಡ್ ಚೇಸ್ ದೆಮ್ ಅಂತ. ಇದರ ಅರ್ಥ ಏನಪ್ಪ ಅಂತಂದರೆ, ಪ್ರತಿದಿನ ಬೆಳಗ್ಗೆ ನಿಮ್ಮ ಹತ್ತಿರ 2 ಚಾಯ್ಸಸ್ ಅಥವಾ 2 ಆಪ್ಷನ್ಸ್ಗಳು ಇರ್ತವೆ. ಮೊದಲನೇದು ಏನಪ್ಪ ಅಂತ ಅಂದರೆ, ನೀವು ನಿದ್ದೆಯನ್ನು ಮಾಡಿಕೊಳ್ತಾ ಕನಸನ್ನು ಕಾಣುವುದು. ಇನ್ನೊಂದು ಏನಪ್ಪ ಅಂತ ಅಂದರೆ, ನೀವು ಎದ್ದು ಆ ಒಂದು ಕನಸುಗಳನ್ನು ನನಸು ಮಾಡುವುದು. ಇವೆರಡರಲ್ಲಿ ನಿಮಗೆ ಚಾಯ್ಸಸ್ ಇದ್ದಾವೆ. ಯಾವುದು ನಾವು ಚಾಯ್ಸ್ ಮಾಡ್ಕೋಬೇಕು ಎಲ್ಲವನ್ನು ಕೂಡ ನೀವೇ ನೋಡಬೇಕು. ಈ ಭೂಮಿಯಲ್ಲಿ ಎಷ್ಟೋ ಜನ ಬದುಕ್ತಾರೆ, ಎಷ್ಟೋ ಜನ ಸಾಯ್ತಾರೆ ಪ್ರತಿದಿನ. ಅದರಲ್ಲಿ ನಾವು ಕೂಡ ಒಬ್ಬರು. ಅದಕ್ಕಾಗಿ ನಮಗೆ ಒಂದು ದಿನ ದೇವರು ಕೊಟ್ಟಿದ್ದಾನೆ ಅಂತ ಅಂದರೆ ಅದನ್ನು ಕರೆಕ್ಟಾಗಿ ನಾವು ಯೂಸ್ ಮಾಡ್ಕೊಳ್ಬೇಕು. ಓಕೆನಾ? ಇವತ್ತಿನ ಮೋಟಿವೇಶನ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಬೇಗ ಎದ್ದು ತರಗತಿಗಳನ್ನು ಕಂಪ್ಲೀಟಾಗಿ ನೋಡ್ಕೊಳ್ತಾ ಹೋಗಿ. ಮೊದಲನೇದಾಗಿ ಇವತ್ತಿನ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ನೋಡ್ಬೋದು, ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ರಾಷ್ಟ್ರ ಯಾವುದು ಅಂತ. ಇಂಗ್ಲೀಷ್ನಲ್ಲಿ ನೋಡಿ, ವಿಚ್ ಈಸ್ ದ 4th ಲಾರ್ಜೆಸ್ಟ್ ಎಕಾನಮಿ ಕಂಟ್ರಿ ಇನ್ ದ ವರ್ಲ್ಡ್ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಜರ್ಮನಿ, ಜಪಾನ್, ಭಾರತ ಮತ್ತು ಅಮೇರಿಕಾ ಅಂತ 4 ಆಪ್ಷನ್ಸ್ಗಳಿದ್ದಾವೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ತಪ್ಪದೇ ಕಾಮೆಂಟ್ ಬಾಕ್ಸ್ ಮೂಲಕ ಈಗ ಆನ್ಸರ್ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಕಂಟಿನ್ಯೂ ಆಗಿ ನೀವು ತರಗತಿಗಳನ್ನು ಕಂಟಿನ್ಯೂ ಆಗಿ ನೋಡಿ. ನಿಮಗೆ ಕೊನೆಯಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅದಾದ ಬಳಿಕ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಕೆಲವು ವಿದ್ಯಾರ್ಥಿಗಳು ಏನಪ್ಪ ಕೇಳ್ತಾ ಇದ್ರು ಅಂತ ಅಂದರೆ, ನಾವು ನಿಮ್ಮ ಒಂದು ತರಗತಿಗಳನ್ನು ಏನು ಪೇಪರ್ ಕಟ್ಟಿಂಗ್ಸ್ ಮುಖಾಂತರ ನೀವು ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡ್ತೀರಲ್ವ, ನಿಮ್ಮ ತರಗತಿಗಳನ್ನು ನೋಡಿದರೆ ಸಾಕ, ನಾವು ಪೇಪರನ್ನು ಓದುವುದು ಬೇಕಿಲ್ವಾ ಅಂತ. ನೋಡಿ ವಿದ್ಯಾರ್ಥಿಗಳೇ, ನೀವು ಒಬ್ಬ ಆಸ್ಪಿರೆಂಟ್ ಅಥವಾ ರಿಯಲ್ ಆಸ್ಪಿರೆಂಟ್ ಅಥವಾ ಒಂದು ನಿಜವಾದ ಒಂದು ಅಭ್ಯರ್ಥಿ ಅಂತ ಗುರುತಿಸಿಕೊಳ್ಳುವುದು ಹೇಗೆಪ್ಪ ಅಂತ ಅಂದರೆ, ಮೊದಲನೇದಾಗಿ ನೀವು ಕರೆಕ್ಟಾಗಿ ಓದಬೇಕು. ಯಾವ ರೀತಿ ಓದಬೇಕು ಅಂತಂದರೆ, ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಓದಬೇಕು. ಎಲ್ಲ ಸಬ್ಜೆಕ್ಟ್ಸ್ ಅಂದರೆ ಇತಿಹಾಸ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಈ ರೀತಿಯಾಗಿ ಎಕಾನಮಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮತ್ತು ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಎಲ್ಲವನ್ನು ಕೂಡ ಓದಬೇಕು. ಅದರ ಜೊತೆಗೆ ಈ ಒಂದು ಕರೆಂಟ್ ಅಫೇರ್ಸನ್ನು ಬಿಡಬಾರ್ದು. ನಾನು ನಮ್ಮ ಒಂದು ತರಗತಿಗಳಲ್ಲಿ ಕರೆಂಟ್ ಅಫೇರ್ಸ್ ಯಾವ ರೀತಿ ಕೊಡ್ತಾ ಇದ್ದೇನೆ ಅಂತಂದರೆ, ನಿಮಗೆ ಏನೂ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಈ ಒಂದು ಕರೆಂಟ್ ಅಫೇರ್ಸ್ ಆದರೂ ಸಿಗಲಿ ಅನ್ನೋ ಉದ್ದೇಶದಿಂದ ನಿಮಗೆ ಕೊಡ್ತಾ ಇದ್ದೇನೆ. ಹಾಗಂತ ಪೇಪರನ್ನು ಓದಬೇಡಿ ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂತಂದರೆ, ಪೇಪರಲ್ಲಿ ಕೆಲವು ಮಾಹಿತಿಗಳು ನಾವು ಬಿಟ್ಟಿರ್ತಕ್ಕಂಥ ಮಾಹಿತಿಗಳು ಇರ್ತವೆ. ಅದಕ್ಕಾಗಿ ಪೇಪರನ್ನು ಕೂಡ ಓದಿ, ಆದರೆ ಮಿಸ್ ಮಾಡಬೇಡಿ ನಮ್ಮ ಒಂದು ತರಗತಿಯನ್ನು. ಮ್ಯಾಕ್ಸಿಮಮ್ ಇಲ್ಲೇ ಕರೆಂಟ್ ಅಫೇರ್ಸ್ ಬರುತ್ತೆ. ಈ ಒಂದು ಕರೆಂಟ್ ಅಫೇರ್ಸ್ನ ಬಿಟ್ಟು ಬೇರೆ ಕಡೆ ಬರೋದಿಲ್ಲ. ಅದಕ್ಕಾಗಿ ಮ್ಯಾಕ್ಸಿಮಮ್ ಈ ಒಂದು ತರಗತಿಗಳನ್ನು ಕಂಪ್ಲೀಟ್ ಮಾಡಿ. ನಿಮಗೇನಾದರೂ ಟೈಮ್ ಸಿಕ್ತು ಅಂತಾರೆ ಇನ್ನೂ ಕೂಡ ಪೇಪರ್ಗಳನ್ನು ಹೆಚ್ಚಳವಾಗಿ ಓದಿ. ಆಗಲಿಲ್ಲ ಅಂತಂದರೆ ಈ ಒಂದು ತರಗತಿಗಳನ್ನು 2 ರಿಂದ 3 ಸಲ ರಿವೈಸ್ ಮಾಡಿ ಸಾಕು. ಇಷ್ಟ ಆಯಿತಾ? ನೆಕ್ಸ್ಟು ಇದಾದ ಬಳಿಕ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ಒಂದು ತರಗತಿಗಳ ಒಂದು PDF ನಿಮಗೇನಾದರೂ ಬೇಕು ಅಂತ ಅಂದರೆ, ಈಗಾಗಲೇ ಫೆಬ್ರವರಿ ತಿಂಗಳದ ಒಂದು ಸಂಪೂರ್ಣ PDF ಈಗಾಗಲೇ ರೆಡಿ ಇದೆ. ಆ ಒಂದು ತರಗತಿಗಳನ್ನು ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನಿಮಗೇನಾದರೂ PDFಗಳು ಬೇಕು ಅಂತ ಅಂದರೆ, 1 ತಿಂಗಳ ಕರೆಂಟ್ ಅಫೇರ್ಸ್ PDFಗಳಿಗಾಗಿ ನಿಮಗೆ 10 ರೂಪಾಯಿಗಳನ್ನು ನೀವು ಈ ಒಂದು ಉದ್ಯೋಗ್ ಜೀವನ್ 12@gmail.comಗೆ ನೀವು ಕಳಿಸಿ PDFಗಳನ್ನು ಪಡ್ಕೋಬೋದು. ನಿಮಗೇನಾದರೂ 6 ತಿಂಗಳ ಒಂದು PDF ಬೇಕು ಅಂತಾರೆ 50 ರೂಪಾಯಿಯನ್ನು ಕಳಿಸಿ ಸ್ಕ್ಯಾನರ್ ಮುಖಾಂತರ ಕಳಿಸಿ ನೀವು ಪಡ್ಕೋಬೋದು. ಅದೇ 12 ತಿಂಗಳ ಒಂದು PDF ಬೇಕು ಅಂತಂದರೆ 100 ರೂಪಾಯಿಗಳನ್ನು ಕೊಟ್ಟು ನೀವು ಈ ಒಂದು ಸ್ಕ್ಯಾನನ್ನು ಮಾಡಿ ಈ ಒಂದು ಉದ್ಯೋಗ್ ಜೀವನ್ 12@gmail.comಗೆ ನೀವು ಏನು ಅಮೌಂಟ್ ಪೇ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ನಿಮಗೆ PDFನ್ನು ಅದೇ ಇಮೇಲ್ ಮುಖಾಂತರ ನಿಮಗೆ ತಲುಪಿಸುವಂಥ ಒಂದು ಪ್ರಯತ್ನನ ಮಾಡ್ತೇವೆ. ಓಕೆನಾ? ಈಗ ಇಷ್ಟಾಯಿತು. ಈಗ ಡೈರೆಕ್ಟಾಗಿ ನಾವು ಏನು ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಯಾವ ವರ್ಷದಲ್ಲಿ ವಿಶ್ವಸಂಸ್ಥೆ ಮಾರ್ಚ್ 3 ವನ್ಯಜೀವಿ ದಿನ ಎಂದು ಘೋಷಣೆ ಮಾಡಿತು ಅಂತ. ವರ್ಲ್ಡ್ ವೈಲ್ಡ್ ಲೈಫ್ ಡೇಟ್ ಸೆಲೆಬ್ರೇಟೆಡ್ ಆನ್ March 3 ಎವ್ರಿ ಇಯರ್. ಇನ್ ವಿಚ್ ಆಫ್ ದ ಇಯರ್ ಯುನೈಟೆಡ್ ನೇಷನ್ ಅನೌನ್ಸ್ಡ್ ಅಬೌಟ್ ದಿಸ್ ಅಂತ. ಅಂದರೆ ಯಾವ ವರ್ಷದಲ್ಲಿ ಮಾರ್ಚ್ 3ನೇ ತಾರೀಕಿನಂದು ವನ್ಯಜೀವಿ ದಿನ, ವಿಶ್ವ ವನ್ಯಜೀವಿ ದಿನ ಅಂತ ಘೋಷಣೆ ಮಾಡಿತು ಅಂತ ಪ್ರಶ್ನೆ. ಯಾಕಪ್ಪ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಅಂದರೆ, ಇಲ್ಲಿ ನೀವು ನೋಡ್ಬೋದು ಪೇಪರ್ ನ್ಯೂಸಲ್ಲಿ ಈ ಒಂದು ಆರ್ಟಿಕಲ್ ಬಂದಿದೆ, ವಿಶ್ವ ವನ್ಯಜೀವಿ ದಿನ ಅಂತ. ಪ್ರತಿ ವರ್ಷ ನಾವು 2013 ವನ್ಯಜೀವಿ ದಿನ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ. 2013 ಮಾರ್ಚ್ 3ನೇ ತಾರೀಕಿನಿಂದ ಈ ಒಂದು ವನ್ಯಜೀವಿ ದಿನವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಬಂದಿದ್ದೇವೆ. ಇದನ್ನು ಘೋಷಣೆ ಯಾರಪ್ಪ ಮಾಡಿದರು ಅಂತ ಅಂದರೆ, ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆ ಏನಿದೆ ಇದನ್ನು ಘೋಷಣೆ ಮಾಡಿದೆ. ಯಾವ ವರ್ಷದಲ್ಲಿ ಘೋಷಣೆ ಮಾಡಿದೆ ಅಂತ ಕೇಳಿದರೆ 2013. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ನಾರಿಯಲ್ ಸಂವರ್ಧನಾ ಯೋಜನೆ ನೋಡಿ ತುಂಬ ನ್ಯೂಸಲ್ಲಿದೆ. ನಾರಿಯಲ್ ಸಂವರ್ಧನಾ ಯೋಜನೆ ಯಾವ ಬೆಳೆಗೆ ಸಂಬಂಧ ಹೊಂದಿದೆ ಅಂತ. ಇಂಗ್ಲೀಷ್ನಲ್ಲಿ ನೋಡಿ, ನಾರಿಯಲ್ ಸಂವರ್ಧನ್ ಪ್ರಾಜೆಕ್ಟ್ ಈಸ್ ರಿಲೇಟೆಡ್ ಟು ವಿಚ್ ಕ್ರಾಪ್ ಅಂತ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ತೆಂಗು ಇದೆ,
ನೆಕ್ಸ್ಟು ಕಾಫಿ, ನೆಕ್ಸ್ಟು ಅಡಿಕೆ, ನೆಕ್ಸ್ಟು ತಂಬಾಕು ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ನಾರಿಯಲ್ ಸಂವರ್ಧನಾ ಯೋಜನೆ ಪಕ್ಕಾ ಕೇಳ್ತಾರೆ. ಯಾಕಪ್ಪ ಇದು ಬಂತು ಅಂತಂದರೆ ನೋಡಿ, ಒಂದು ಪೇಪರ್ ನ್ಯೂಸಲ್ಲಿ ಬಂದಿದೆ, ತುಮಕೂರಿಗೆ ತೆಂಗು ಪಾರ್ಕ್ ಭಾಗ್ಯ ಅಂತ. ಅಂದರೆ ತುಮಕೂರಿನಲ್ಲಿ ತೆಂಗಿನಕಾಯಿಯ ಒಂದು ಪಾರ್ಕನ್ನು ಮಾಡಬೇಕು ಅಂತ ಇಲ್ಲಿ ಬಜೆಟ್ನಲ್ಲಿ ಮಂಡನೆ ಆಗಿದೆ, ಅಮೌಂಟ್ ಸಿಗ್ತಾ ಇದೆ. ಅದಕ್ಕಾಗಿ ಈ ಒಂದು ನಾರಿಯಲ್ ಸಂವರ್ಧನಾ ಯೋಜನೆ ಏನಿದೆ, ಈ ಒಂದು ತುಮಕೂರಿಗೆ ಏನು ಅಮೌಂಟ್ ಬರುತ್ತೆ, ಬಜೆಟ್ನಲ್ಲಿ ಅಮೌಂಟ್ ಬಂದಿದೆ. ಆ ಒಂದು ಅಮೌಂಟ್ ಎಲ್ಲಿಂದ ಬರುತ್ತೆ ಅಂತ ಅಂದರೆ ಈ ಒಂದು ನಾರಿಯಲ್ ಸಂವರ್ಧನಾ ಯೋಜನೆಯ ಮುಖಾಂತರ ಅಮೌಂಟ್ ಬರ್ತದೆ. ಹಾಗಾಗಿ ಯಾವ ಒಂದು ಬೆಳೆಗೆ ಇದು ಸಂಬಂಧ ಹೊಂದಿದೆ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಅದು ತೆಂಗು ಬೆಳೆಗೆ ಸಂಬಂಧ ಹೊಂದಿದೆ. ನಾರಿಯಲ್ ಸಂವರ್ಧನಾ ಯೋಜನೆ ತೆಂಗು ಬೆಳೆಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಯೋಜನೆ ಆಗಿದೆ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತ ಯಾವ ದೇಶದಿಂದ 11,000 ಟನ್ ಯುರೇನಿಯಂ ಆಮದು ಮಾಡಿಕೊಳ್ಳಲು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ. ನೋಡಿ, ಯಾಕಪ್ಪ ಈ ಒಂದು ಪ್ರಶ್ನೆ ಬಂದಿದೆ ಅಂತ ಅಂದರೆ ಇಲ್ಲಿ ಇತ್ತೀಚೆಗೆ ಒಂದು ನ್ಯೂಸ್ ಆರ್ಟಿಕಲ್ನಲ್ಲಿ ಒಂದು ನ್ಯೂಸ್ ಬಂತು, ಕೆನಡಾದಿಂದ ಭಾರತಕ್ಕೆ 11,000 ಟನ್ ಯುರೇನಿಯಂ ಅಂತ. ಅದಕ್ಕಾಗಿ ಈ ಒಂದು ಆರ್ಟಿಕಲ್ ಬಂದಿರತಕ್ಕಂಥದ್ದು. ಭಾರತ ಮತ್ತು ಐರೋಪ್ಯ ಒಕ್ಕೂಟ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಂದಿದೆ. ಈಗ ಅದೇ ರೀತಿ ಕೆನಡಾ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಬೇಕು ಅಂತ ಈಗ ಭಾರತ ಕೆನಡಾ ದೇಶದೊಂದಿಗೆ 11,000 ಟನ್ ಯುರೇನಿಯಂ ಆಮದು ಮಾಡಿಕೊಳ್ಳಲು ಒಪ್ಪಂದಕ್ಕೆ ಸಹಿ ಮಾಡಿಕೊಂಡಿದೆ. ಅದಕ್ಕಾಗಿ ನ್ಯೂಸಲ್ಲಿ ಇದೆ. ಓಕೆನಾ, ಕೆನಡಾದಿಂದ ಭಾರತಕ್ಕೆ 11,000 ಟನ್ ಯುರೇನಿಯಂ ಬರುತ್ತೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಭಾರತ ಕೆನಡಾ ಮಹತ್ವದ ಒಪ್ಪಂದಕ್ಕೆ ಇಲ್ಲಿ ಅಂಕಿತ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಯಾವ ಒಂದು ದೇಶದಿಂದ 11,000 ಟನ್ ಯುರೇನಿಯಮನ್ನು ಆಮದನ್ನು ಮಾಡಿಕೊಳ್ಳಲು ಒಪ್ಪಂದಕ್ಕೆ ಸಹಿ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಅದು ಕೆನಡಾ ದೇಶ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಇರಾನ್ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಇರಾನ್ ದೇಶದ ರಾಜಧಾನಿ ಇಲ್ಲಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ ತೆಹರಾನ್ ಇದೆ, ಮಾಸ್ಕೋ, ನ್ಯೂಯಾರ್ಕ್ ಮತ್ತು ಜಿನೇವಾ ಅಂತ ಕೊಟ್ಟಿದ್ದಾರೆ 4 ಆಪ್ಷನ್ಸ್ಗಳನ್ನು. ನೋಡಿ, ನಿಮಗೆಲ್ಲರಿಗೂ ಕೂಡ ಗೊತ್ತು, ಅಮೇರಿಕಾ ಮತ್ತು ಇಸ್ರೇಲ್ ಈ ಎರಡೂ ದೇಶಗಳು ಸೇರಿಕೊಂಡು ಇರಾನ್ ದೇಶದ ಮೇಲೆ ಏನು ಮಾಡ್ತಿದ್ದೇವೆ ಅಂತ ಯುದ್ಧವನ್ನು ಸಾರ್ಕೊಂಡಿದ್ದಾವೆ. ಈ 3 ದೇಶಗಳು ಕೂಡಿ ಈಗ ಬೇರೆ ಬೇರೆ ದೇಶಗಳನ್ನು ಒಗ್ಗೂಡಿಸಿಕೊಂಡು ಇರಾನ್ ದೇಶವನ್ನು ಇಲ್ಲದಿರುವ ಹಾಗೆ ಮಾಡಬೇಕು ಅಂತ ಇಲ್ಲಿ ಅಮೇರಿಕಾ ಇಲ್ಲಿ ಇದನ್ನು ಮಾಡಿಕೊಂಡಿದೆ. ಹಾಗಾಗಿ ಇರಾನ್ ದೇಶ ತುಂಬ ನ್ಯೂಸಲ್ಲಿದೆ. ನಿಮಗೆ ಗೊತ್ತಿರಬೇಕು, ಇರಾನ್ನ ಒಂದು ಚಾಬರ್ ಬಂದರು ನಮ್ಮ ಒಂದು ಭಾರತದ ಒಂದು ಬಂದರು ಅದು. ಅಂದರೆ ಭಾರತ ಅದರ ಬಗ್ಗೆ ಮೇಲೆ ಬಜೆಟನ್ನು ಮಂಡನೆ ಮಾಡ್ತಾಯಿತ್ತು, ಪ್ರತಿ ವರ್ಷ ಅಮೌಂಟನ್ನು ಕೊಡ್ತಾಯಿತ್ತು. ಈ ವರ್ಷ ಏನು ಮಾಡಿದೆ, ಅಮೌಂಟನ್ನು ಹಾಕಿಲ್ಲ ಈ ಒಂದು ಚಾಬರ್ ಬಂದರಿನ ಮೇಲೆ. ಅದೇ ರೀತಿ ನಿಮಗೆ ಪ್ರಶ್ನೆ ಏನು ಕೇಳ್ಬೋದು, ಇರಾನ್ ದೇಶದ ರಾಜಧಾನಿ ಯಾವುದು ಅಂತ ಈಸಿಯಾಗಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಮತ್ತು SDA ಪರೀಕ್ಷೆಗಳಲ್ಲಿ ಕೇಳಿಬಿಡ್ಬೋದು. ಅದಕ್ಕಾಗಿ ಪ್ರಶ್ನೆ ಇದು. ಇಲ್ಲಿ ಸರಿಯಾದ ಉತ್ತರ ತೆಹರಾನ್ ಎಂಬತಕ್ಕಂಥದ್ದು. ತೆಹರಾನ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ಇರಾನ್ ದೇಶದ ರಾಜಧಾನಿ ಯಾವುದಪ್ಪ ಅಂತ ಕೇಳಿದರೆ ತೆಹರಾನ್ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಶಹಪೂರ ಕಂಡಿ ಎಂಬತಕ್ಕಂಥ ಅಣೆಕಟ್ಟು, ಶಹಪೂರ ಕಂಡಿ ಅಣೆಕಟ್ಟು ಯೋಜನೆ ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತ ಕೇಳಿದರೆ ಶಹಪೂರ ಕಂಡಿ ಅಣೆಕಟ್ಟು ಯೋಜನೆ ಇದು ಯಾಕಪ್ಪ ಬಂದಿದ್ದೇನೆ, ಇದು ಕೂಡ ಪೇಪರಲ್ಲಿ ಬಂದಿರತಕ್ಕಂಥ ಒಂದು ಇತ್ತೀಚಿನ ಮಾಹಿತಿ. ನೋಡಿ, ಇಲ್ಲಿ ಕೊಟ್ಟಿದ್ದೇನೆ, ಶಹಪೂರ್ ಕಂಡಿ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ ಅಂತ ಕೇಳಿದರೆ ರಾವಿ, ಚೀನಾಬ್, ಸಟ್ಲೇಜ್, ಸಿಂಧು ಅಂತ ಕೊಟ್ಟಿದ್ದಾರೆ. ಈ ಒಂದು ಅಣೆಕಟ್ಟು ಯೋಜನೆ ಏನಿದೆ ಇದು ರಾವಿ ನದಿಯ ದಂಡೆಯ ಮೇಲೆ ಇರತಕ್ಕಂಥದ್ದು. ಶಹಪೂರ ಕಂಡಿ ಅಣೆಕಟ್ಟು ರಾವಿ ನದಿಯ ದಂಡೆಯ ಮೇಲೆ ಕಂಡು ಬರ್ತದೆ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇದಾದ ಬಳಿಕ ನಾವು ಡೈರೆಕ್ಟಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಗಳಿದ್ದಾವೆ, ಅದನ್ನು ನೋಡ್ಕೊಳ್ಳೋಣ. ಇದೊಂದು ಮಾಹಿತಿ ಏನಪ್ಪ ಅಂತ ಅಂದರೆ ನಿಮಗೆ ಫುಲ್ ಫಾರ್ಮ್ ಕೇಳೋದಕ್ಕೆ ಪ್ರಶ್ನೆಗಳು ಬರ್ತವೆ. ಕೆಲವೊಂದು ಎಕ್ಸಾಮ್ಗಳಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಅಂದರೆ ಫುಲ್ ಫಾರ್ಮ್ ಕೊಡೋದಕ್ಕೆ ಈ ರೀತಿಯಾಗಿ ನಿಮಗೆ SPG ಈ ರೀತಿಯಾಗಿ ಕೊಟ್ಬಿಟ್ಟು ಇದರ ಫುಲ್ ಫಾರ್ಮ್ ಏನು ಅಂತ ಕೇಳಿಬಿಡ್ತಾರೆ. ಅದಕ್ಕಾಗಿ ಫುಲ್ ಫಾರ್ಮ್ ಮೋಸ್ಟ್ ಇಂಪಾರ್ಟೆಂಟ್ ಪೇಪರಲ್ಲಿ ಬಂದಿರತಕ್ಕಂಥ ಮಾಹಿತಿ ಇದು. ಮೋಸ್ಟ್ ಇಂಪಾರ್ಟೆಂಟ್ ಫುಲ್ ಫಾರ್ಮ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. SPF ಅಂದರೆ ಏನು, SPG ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಕರಿತೇವೆ, SPG. SPO2 ಅಂದರೆ ಏನು, SPSS ಅಂದರೆ ಏನು, SQL ತುಂಬ ಸಲ ಕೇಳಿದ್ದಾರೆ, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಕರಿತೇವೆ. ಅದೇ ರೀತಿ ಇಲ್ಲಿ SSC ಅಂತ ಕೊಟ್ಟಿದ್ದಾರೆ, ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್ ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇದೆ. SSF ಅಂತ ಇದೆ, ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಈ ರೀತಿಯಾಗಿ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಇದನ್ನು ಕೊಟ್ಟಿದ್ದೇನೆ. ಅದಾದ ಬಳಿಕ STI ಅಂತ ಕೊಟ್ಟಿದ್ದಾರೆ ನೋಡಿ, ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ. SSLC ಅಂತ ಕೊಟ್ಟಿದ್ದಾರೆ, ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂತ. ಈ ರೀತಿಯಾಗಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಫುಲ್ ಫಾರ್ಮ್ಗಳನ್ನು ಕೊಟ್ಟಿದ್ದೇನೆ. ಇದನ್ನು ಬೇಕಾದರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಅಂತ ಅಂದರೆ ಮಂತ್ ಎಂಡ್ ಏನು PDF ಇರುತ್ತೆ ಅದರಲ್ಲಿ ನಿಮಗೆ ಇದು ಕೂಡ ಇರ್ತದೆ. ಓಕೆನಾ, ಅದಾದ ಬಳಿಕ ಇಲ್ಲಿ ನೋಡಿ ತುಮಕೂರಿಗೆ ತೆಂಗು ಪಾರ್ಕ್ ಭಾಗ್ಯ ಅಂತ ಕೊಟ್ಟಿದ್ದೇನೆ. ನಾನು ಈಗಾಗಲೇ ಹೇಳಿದೆ ಆ ಒಂದು ತುಮಕೂರಿನ ಒಂದು ತೆಂಗಿನ ಪಾರ್ಕ್ ಯಾವುದಕ್ಕೆ ಬರುತ್ತೆ ಅಂತ. ನಾನು ನಾರಿಯಲ್ ಯೋಜನೆ ಸಂವರ್ಧನ ಯೋಜನೆ ಅಂತ ಹೇಳಿದೆ, ಅದೊಂದು ಎಲ್ಲಿ ಆರ್ಟಿಕಲ್ನಲ್ಲಿ ಎಲ್ಲಿ ಬಂದಿದೆ ಅಂತ ನೀವು ಕೇಳ್ಬೋದು. ನೀವು ನೋಡಿ, ನಿಮಗೆ ತೋರಿಸ್ತೇನೆ.
ನೋಡಿ ಇಲ್ಲಿ ರೈಟ್ ಸೈಡ್ನಲ್ಲಿ ಇದೆ ನೋಡಿ, ನಾರಿಯಲ್ ಸಂವರ್ಧನ್ ಕೇಂದ್ರದ ಬೆಂಬಲ ಅಂತ. ಕೇಂದ್ರದ ಬಜೆಟ್ನಲ್ಲಿ ನಾರಿಯಲ್ ಸಂವರ್ಧನ್ ಯೋಜನೆ ಘೋಷಣೆ ಮಾಡಿದ್ದು ತೆಂಗು ತೋಟಗಳ ಪುನಶ್ಚೇತನ ಭರವಸೆಗೆ ಇದು ಸಿಕ್ಕಿದೆ. ಈ ಯೋಜನೆಗೆ ಬೆಂಬಲವಾಗಿ ರಾಜ್ಯ ಸರ್ಕಾರ ತೆಂಗು ಪಾರ್ಕ್ ನೀಡಿದರೆ ತೆಂಗು ಬೆಳೆಗಾರರಿಗೆ ಜೀವನ ಪರ್ಯಂತ ಸುಗ್ಗಿ ಎಂದು ಇಲ್ಲಿ ವಿಶ್ಲೇಷಿಸಲಾಗ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಮೇಕ್ ಇನ್ ಇಂಡಿಯಾ, ODOP, PMFE ಸೇರಿದಂತೆ ಸ್ಮಾರ್ಟ್ ಆ್ಯಪ್ಗಳ ಯೋಜನೆಗಳನ್ನು ಇಲ್ಲಿ ಮೌಲ್ಯವರ್ಧನೆ ಉತ್ತೇಜನ ಮಾಡುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತುಮಕೂರಲ್ಲಿ ತೆಂಗು ಪಾರ್ಕ್ ನಿರ್ಮಾಣ ಆಗಬೇಕು, ಇದರಿಂದ ತೆಂಗು ಮೌಲ್ಯವರ್ಧನೆ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಏನಿದು ತೆಂಗು ಪಾರ್ಕ್ ಅಂತ ನಿಮಗೆ ಕೇಳ್ಬೋದು. ನೋಡಿ, ತೆಂಗಿನ ಉತ್ಪನ್ನಗಳ ಸಂಸ್ಕರಣೆ ಆಗಿರ್ಬೋದು, ಸಂಗ್ರಹಣೆ ಆಗಿರ್ಬೋದು, ಮೌಲ್ಯವರ್ಧನೆ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಸಂಶೋಧನಾ ಅವಕಾಶಗಳು ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದೇ ಸ್ಥಳದಲ್ಲಿ ಒದಗಿಸ್ತಕ್ಕಂಥ ಒಂದು ಕೈಗಾರಿಕಾ ಕೇಂದ್ರ ಇದು ಆಗಿರ್ತದೆ. ಇದರಿಂದ ರೈತರು ನೇರವಾಗಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಇಲ್ಲಿ ಅವಕಾಶ ಸಿಗುತ್ತೆ. ಇದರಿಂದ ತೆಂಗು ಪಾರ್ಕ್ ಇಲ್ಲಿ ತುಮಕೂರಿನಲ್ಲಿ ಮಾಡಬೇಕು ಅಂತ ಇಲ್ಲಿ ಮಾಹಿತಿಗಳು ಕೊಟ್ಟಿದ್ದಾರೆ. ಹಾಗಾದರೆ ಏನೇನು ಸಾಧ್ಯತೆಗಳು ಇದ್ದಾವೆ ಈ ಒಂದು ತೆಂಗು ಪಾರ್ಕ್ನಲ್ಲಿ, ಏನೇನು ಬರ್ಬೋದು ಅಂತ ಕೇಳಿದರೆ, ನಾರು ಮತ್ತು ಚಿಪ್ಪು, ಗೃಹೋಪಯೋಗಿ ವಸ್ತುಗಳ ತಯಾರಿಕೆಗೆ ಕಚ್ಚಾ ವಸ್ತು ಆಗ್ತದೆ. ಎಳನೀರು ಕೆಫೆ ಆಗಿರ್ಬೋದು, ಇದು ಆಧುನಿಕ ಶೈಲಿಯ ಎಳನೀರು ಪಾನೀಯಗಳ ಮಾರುಕಟ್ಟೆ ಆಗ್ಬೋದು. ಸಿಹಿ ನೀರ ಇದರಿಂದ ತೆಂಗಿನಿಂದ ತಯಾರಾಗುವ ನೈಸರ್ಗಿಕ ಪಾನೀಯಕ್ಕೆ ಉತ್ತೇಜನ ಮಾಡೋದಕ್ಕೆ ಇವು ಆಗಿದೆ. ಈ ಬಜೆಟ್ನಲ್ಲಿ ಬಂಪರ್ ಕೊಡುಗೆ ಸಿಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಅದಾದ ಬಳಿಕ ಇಲ್ಲಿ ನೋಡಿ, ಅಖಾಡಕ್ಕಿಳಿದವರ ಅಸಲಿ ಬಲವೆಷ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಅಮೇರಿಕ ಮತ್ತು ಇಸ್ರೇಲ್ ಎರಡು ಸೇರಿಕೊಂಡು ಇರಾನ್ ಮೇಲೆ ದಾಳಿ ನಡೆದಿದೆ. ಹಾಗಿಲ್ಲಿ ಏನಪ್ಪ ಕೇಳ್ತಿದ್ದಾರೆ ಅಂತಂದರೆ, ಏನು ಇರಾನ್ ಹತ್ರ ಎಷ್ಟು ಶಸ್ತ್ರಾಸ್ತ್ರಗಳು ಇದ್ದಾವೆ, ಅಮೇರಿಕಾದಲ್ಲಿ ಎಷ್ಟು ಶಸ್ತ್ರಾಸ್ತ್ರಗಳಿದೆ ಅಂತ ಇಲ್ಲಿ ಸೇನಾ ಶಕ್ತಿಗಳನ್ನು ಕೊಟ್ಬಿಟ್ಟಿದ್ದಾರೆ ವಿವರಗಳನ್ನು. ಜಾಗತಿಕ ಶ್ರೇಯಾಂಕ ನೋಡ್ಬೋದು, ಅಮೇರಿಕ ಮತ್ತು ಇರಾನ್ ದೇಶದ ಒಂದು ಜಾಗತಿಕ ಶ್ರೇಯಾಂಕಗಳು ಅಂದರೆ ಡಿಫೆನ್ಸ್ಗೆ ಎಷ್ಟೆಷ್ಟು ಅಮೌಂಟನ್ನು ಕೊಟ್ಟಿದ್ದಾರೆ ಅಂತ. ಅಮೇರಿಕ 1ನೇ ಸ್ಥಾನದಲ್ಲಿದೆ, ಇರಾನ್ 16ನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಅದೇ ರಕ್ಷಣಾ ಬಜೆಟ್ ನೋಡೋದಾದರೆ $895 ಬಿಲಿಯನ್ ಅಮೇರಿಕ ರಕ್ಷಣಾ ಬಜೆಟ್ ಹೊಂದಿದೆ. ಅದೇ ಇರಾನ್ ನೋಡಿದರೆ $10 ರಿಂದ $15 ಬಿಲಿಯನ್ ಹೊಂದಿದೆ. ಸಕ್ರಿಯ ಸೈನಿಕರು ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಸೋಲ್ಜರ್ಸ್ ಎಷ್ಟು ಅಂತಂದರೆ 13.3 ಲಕ್ಷ ಸೋಲ್ಜರ್ಸ್ ಇದ್ದಾರೆ. ಅದೇ ಇರಾನ್ ಹತ್ರ 6.1 ಲಕ್ಷ ಸೋಲ್ಜರ್ಸ್ ಇದ್ದಾರೆ. ಮೀಸಲು ಸೈನಿಕರು ನೋಡಿದರೆ 8 ಲಕ್ಷ ಇದ್ದಾರೆ. ಅದೇ ಇರಾನ್ ಹತ್ರ 3.5 ಲಕ್ಷ ಇಲ್ಲಿ ಇದೆ. ಇದು ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆ ಏನೇನು ಕೊಡ್ತಿದ್ದಾರೆ ಅಥವಾ ಏನೇನು ಬಳಕೆ ಆಗ್ತಾ ಇದೆ, ಅಮೇರಿಕ ಇಸ್ರೇಲ್ ಶಸ್ತ್ರಾಸ್ತ್ರ ಬಲ ಯಾವ ರೀತಿ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಈ ಆರ್ಟಿಕಲ್ಗಳನ್ನು ಟೆಲಿಗ್ರಾಮ್ಗೆ ಶೇರ್ ಮಾಡ್ತೇನೆ, ಓಕೆನಾ, ಫ್ರೀಯಾಗಿ ಶೇರ್ ಮಾಡ್ತೇನೆ. ಅದರ ಜೊತೆಗೆ ನಿಮಗೆ PDF ಮಂತ್ಲಿ PDF ಇದು ಕೂಡ ಬರ್ತದೆ. ಅದಕ್ಕಾಗಿ PDF ಕೊಂಡ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ. ನೆಕ್ಸ್ಟು ಇಲ್ಲಿ ಹತರಾದ ನಾಯಕರು ಅಂತ ಕೊಟ್ಟಿದ್ದಾರೆ. ಖಮೇನಿಯವರು ಈಗಾಗಲೇ ಹತರಾಗಿದ್ದಾರೆ. ಆಯತೊಲ್ಲಾ ಅಲಿ ಖಮೇನಿ ಅಂತಕ್ಕಂಥವರು, ಇವರು ಇರಾನ್ ದೇಶದ ಸರ್ವೋಚ್ಚ ನಾಯಕರಾಗಿದ್ದರು. 1989ರಲ್ಲಿ ಸರ್ವೋಚ್ಚ ನಾಯಕನಾಗಿ ಅಧಿಕಾರ ವಹಿಸಿಕೊಂಡ ಖಮೇನಿಯವರು ಈ ಹಿಂದೆ ಇರಾನ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿಯಾ ಸಮುದಾಯದ ಪ್ರಮುಖ ನಾಯಕನಾಗಿರತಕ್ಕಂಥ ಖಮೇನಿಯವರು ಇರಾನ್ ದೇಶದ ಸರ್ವೋಚ್ಚ ನಾಯಕನಾಗಿ 36 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದರು. ಈಗ ಅವರ ಒಂದು ಮನೆಯ ಮೇಲೆ ಬಾಂಬ್ ಬಿದ್ದಿರೋ ಕಾರಣದಿಂದಾಗಿ ಅವರು ಈಗ ದೈವಾಧೀನ ಆಗಿದ್ದಾರೆ, ಓಕೆನಾ. ದೈವಾಧೀನ ಅನ್ನಬಾರ್ದು, ಯಾಕೆಂದರೆ ಎಲ್ಲರೂ ಕೂಡ ಮುಸ್ಲಿಂ ಅವರು, ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಹತರಾದ ನಾಯಕರನ್ನು ಇಲ್ಲಿ ತೋರಿಸಿದರೆ ಅಜೀಜ್ ನಾಸಿರ್ ಜಾದೆ ಅಂತಕ್ಕಂಥವ್ರು, ಇವರು ರಕ್ಷಣಾ ಮತ್ತು ಸಶಸ್ತ್ರ ಪಡೆಗಳ ಲಾಜಿಸ್ಟಿಕ್ ಸಚಿವರಾಗಿದ್ದರು. ಇವರು ಕೂಡ ಹತರಾಗಿದ್ದಾರೆ. ಮೊಹಮ್ಮದ್ ಶಿಜಾಯಿ ಅಂತಕ್ಕಂಥವರು ಸರ್ವೋಚ್ಚ ನಾಯಕ ಖಮೇನಿಯ ಮಿಲಿಟರಿ ಬ್ಯೂರೋ ಮುಖ್ಯಸ್ಥರಾಗಿದ್ದು, ಇವರು ಕೂಡ ಹತರಾಗಿದ್ದಾರೆ. ಅಲಿ ಶಮ್ಮಾನಿ ಅಂತಕ್ಕಂಥವ್ರು ನೋಡಿ, ಅಲಿ ಶಮ್ಮಾನಿ ಅಂತಕ್ಕಂಥವ್ರು ಇರಾನ್ ಡಿಫೆನ್ಸ್ ಕೌನ್ಸಿಲ್ ಕಾರ್ಯದರ್ಶಿಯಾಗಿದ್ದರು, ಇವರು ಕೂಡ ಡೆತ್ ಆಗಿದ್ದಾರೆ. ನೆಕ್ಸ್ಟು ಅಬ್ದುಲ್ ರಹೀಮ್ ಮೌನವಿ ಅಂತಕ್ಕಂಥವ್ರು, ಇವರು ಕೂಡ ಡೆತ್ ಆಗಿದ್ದಾರೆ. ನೆಕ್ಸ್ಟು ಮೊಹಮ್ಮದ್ ಪಾಕ್ ಫೋರ್ ಅಂತಕ್ಕಂಥವ್ರು, ಇವರು ಕೂಡ ಡೆತ್ ಆಗಿದ್ದಾರೆ. ಮೇಯ್ನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಇವೆಲ್ಲರೂ ಕೂಡ ಡೈರೆಕ್ಟಾಗಿ ಡೆತ್ ಆಗಿದ್ದಾರೆ. ನೆಕ್ಸ್ಟು ಇಲ್ಲಿ ಇದಾದ ಬಳಿಕ ಕೆನಡಾದಿಂದ ಭಾರತಕ್ಕೆ 11,000 ಟನ್ ಯುರೇನಿಯಂ ಅಂತ ಕೊಟ್ಟಿದ್ದಾರೆ. ಅಮೇರಿಕ ಯುರೋಪಿಯನ್ ಯೂನಿಯನ್ ಬಳಿಕ ಈಗ ಶೀಘ್ರ ಕೆನಡಾ ಜೊತೆಗೂ ಕೂಡ ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿದ್ದೇನೆ, ಅಷ್ಟು ಇದ್ದರೆ ಸಾಕು. ಅದಾದ ಬಳಿಕ ಕೊನೆಯದಾಗಿ ಈ ಒಂದು ಆರ್ಟಿಕಲ್ ಪ್ರಶ್ನೆ, ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ರಾಷ್ಟ್ರ ಯಾವುದು ಅಂತ ಕೇಳಬಹುದು. ವಿಚ್ ಇಸ್ ದ 4th ಲಾರ್ಜೆಸ್ಟ್ ಎಕಾನಮಿ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ನೋಡಿ, ಭಾರತ ಈ ಒಂದು 4ನೇ ಸ್ಥಾನದಲ್ಲಿದೆ. 2030ರಲ್ಲಿ 5 ಟ್ರಿಲಿಯನ್ ಎಕಾನಮಿ ಮಾಡುವುದರ ಮೂಲಕ 3ನೇ ಸ್ಥಾನಕ್ಕೆ ಹೋಗಬಹುದು ಅಂತ ಇಲ್ಲಿ ಇತ್ತೀಚೆಗೆ ಯಾರು ಹೇಳಿದ್ದಾರೆ ಅಂತಂದರೆ ಪ್ರಹ್ಲಾದ್ ಜೋಶಿ ಅವರು, ಇಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಅದಕ್ಕಾಗಿ ನ್ಯೂಸಲ್ಲಿದೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಓಕೆನಾ. ಈ ಒಂದು ಆರ್ಟಿಕಲನ್ನು ಕೂಡ ನಿಮಗೆ ತೋರಿಸಿದ್ದೇನೆ, ಓಕೆನಾ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ ಬಳಿಕ ನಿಮಗೇನಾದರೂ PDF ಬೇಕು ಅಂತಂದರೆ ಈ ಒಂದು ಸ್ಕ್ಯಾನರನ್ನು ಸ್ಕ್ರೀನ್ಶಾಟ್ ತೊಗೊಂಡು PDF ಗಾಗಿ ನೀವು ನಮ್ಮ ಒಂದು
ಏನು ಇಮೇಲ್ ವಿಳಾಸಕ್ಕೆ ನೀವು ಸ್ಕ್ರೀನ್ಶಾಟನ್ನು ಶೇರ್ ಮಾಡಿದಿರಿ ಅಂತ ಅಂದರೆ ನಿಮಗೆ ಈ ಒಂದು PDF ಕೊಡಲಾಗ್ತದೆ. ನಮ್ಮ ಸತತ ಪ್ರಯತ್ನ ನಿಮಗೇನಾದರೂ ಉಪಯುಕ್ತ ಆಗ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳನ್ನು ತಿಳಿಸ್ತಾ ಎಕ್ಸಾಮ್ ಇನ್ ಕನ್ನಡ ಚಾನಲ್ಗೆ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.